ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 51ನೇ ಶ್ಲೋಕ. ಈ ಶ್ಲೋಕದ ಮೊದಲ ಸಾಲಿನಲ್ಲಿಯೇ ಧರ್ಮ ಎಂಬ ಪದ 3 ಬಾರಿ ಬರುತ್ತದೆ. ಧರ್ಮವನ್ನು ಕಾಪಾಡುವವನು ಅವನೇ, ಧರ್ಮವನ್ನು ಆಚರಿಸುವವನು ಅವನೇ ಮತ್ತು ಸಾಕ್ಷಾತ್ ಧರ್ಮ ಸ್ವರೂಪನೂ ಅವನೇ ಎಂಬ ಅದ್ಭುತ ರಹಸ್ಯ ಇಲ್ಲಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 478ರಿಂದ 487ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 51. ಧರ್ಮ ಕುಬ್ಧರ್ಮಿ ಸದಸಕ್ಷರಾಕ್ಷರಂ ಅವಿಜ್ಞಾತ ಸಹಸ್ರಾಂಶುರ್ ವಿಧಾತ ಕೃತಲಕ್ಷಣ. ಪದಗಳ ಅರ್ಥ: ಧರ್ಮವನ್ನು ರಕ್ಷಿಸುವವನು, ಯಾರು ಧರ್ಮವನ್ನು ಪಾಲಿಸುತ್ತಾರೋ ಅವರನ್ನು ಇವನು ಕಾಯುತ್ತಾನೆ. ಧರ್ಮಕೃತ್, ತಾನೇ ಖುದ್ದಾಗಿ ಧರ್ಮವನ್ನು ಆಚರಿಸುವವನು. ರಾಮ ಕೃಷ್ಣರಾಗಿ ಅವತರಿಸಿ ಮನುಷ್ಯರನ್ನು ಹೇಗೆ ಧರ್ಮದಿಂದ ಬದುಕಬೇಕು ಎಂದು ತೋರಿಸಿಕೊಟ್ಟವನು. ಧರ್ಮಿ, ಧರ್ಮಗಳೆಲ್ಲ ಆಶ್ರಯನಾದವನು, ಅವನೇ ಧರ್ಮದ ಮೂರ್ತ ರೂಪ. ಸತ್, ಯಾವತ್ತೂ ನಾಶವಾಗದ ಬದಲಾಗದ ಪರಮಸತ್ಯ. ಅಸತ್, ಬದಲಾಗುವ ಹುಟ್ಟು ಸಾಯುವ ಈ ಪ್ರಪಂಚದ ರೂಪವೂ ಅವನೇ. ಕ್ಷರಂ, ಕ್ಷರ, ನಾಶವಾಗುವ ಎಲ್ಲಾ ಜೀವಿಗಳ ದೇಹವೂ ಅವನೇ. ಅಕ್ಷರಂ, ಅಕ್ಷರ, ನಾಶವಾಗದ ದೇಹ ನಾಶವಾದರೂ ಒಳಗೆ ಎಂದಿಗೂ ನಾಶವಾಗದೆ ಉಳಿಯುವ ಆತ್ಮ ಅವನೇ. ಅವಿಜ್ಞಾತ, ತನ್ನನ್ನು ಶರಣಾದ ಭಕ್ತರ ತಪ್ಪುಗಳನ್ನು ಪಾಪಗಳನ್ನು ತಿಳಿಯದವನಂತೆ ನೆನಪಿಟ್ಟುಕೊಳ್ಳದೆ ಕ್ಷಮಿಸುವವನು, ಸಾಮಾನ್ಯರ ಬುದ್ಧಿಗೆ ಅರ್ಥವಾಗದವನು. ಸಹಸ್ರಾಂಶು, ಸಹಸ್ರ, ಸಾವಿರ, ಅಂಶು, ಕಿರಣ, ಸಾವಿರ ಕಿರಣಗಳುಳ್ಳ ಸೂರ್ಯನ ರೂಪದಲ್ಲಿ ಬೆಳಗುವವನು, ಜ್ಞಾನದ ಬೆಳಕು ನೀಡುವವನು. ವಿಧಾತ, ಇಡೀ ಜಗತ್ತನ್ನು ಸೃಷ್ಟಿಸಿ ಧಾರಣೆ ಮಾಡಿ ರಕ್ಷಿಸುವವನು. ಕೃತಲಕ್ಷಣ, ತನ್ನ ಎದೆಯ ಮೇಲೆ ಶ್ರೀವತ್ಸ ಎಂಬ ಮಚ್ಚೆಯ ಲಾಂಛನದ ಗುರುತನ್ನು ಹೊಂದಿರುವವನು ಅಥವಾ ಶಾಸ್ತ್ರಗಳನ್ನು ರಚಿಸುವುದವನು. ಶ್ಲೋಕದ ಭಾವಾರ್ಥ: ಧರ್ಮವನ್ನು ರಕ್ಷಿಸುವವನು, ತಾನೇ ಧರ್ಮವನ್ನು ಆಚರಿಸುವವನು, ಸಾಕ್ಷಾತ್ ಧರ್ಮ ಸ್ವರೂಪನಾದವನು, ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪನು, ನಾಶವಾಗುವ ವಸ್ತುಗಳ ರೂಪದಲ್ಲಿರುವವನು ಮತ್ತು ನಾಶವಾಗದ ಆತ್ಮ ಸ್ವರೂಪನು, ಭಕ್ತರ ತಪ್ಪುಗಳನ್ನು ಲೆಕ್ಕಿಸದವನು ಅಥವಾ ಸಾಮಾನ್ಯರಿಗೆ ತಿಳಿಯಲಾಗದವನು, ಸಾವಿರ ಕಿರಣಗಳ ಸೂರ್ಯ ಸ್ವರೂಪನು, ಜಗತ್ತಿಗೆ ಆಧಾರವಾದ ಸೃಷ್ಟಿಕರ್ತನು ಮತ್ತು ಎದೆಯ ಮೇಲೆ ಶ್ರೀವತ್ಸ ಎಂಬ ಲಾಂಛನವನ್ನು ಧರಿಸಿರುವವನು ಆ ಭಗವಂತ. ಧನ್ಯವಾದಗಳು.